ದಯವಿಟ್ಟು ಚಿಂತನೆ ಮಾಡಿ ಇದಕ್ಕೊಂದು ಪರಿಹಾರ ಹುಡುಕಲಿ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಇದು ನಿಮಗೆ ಲಾಯಕ್ ಆಗಿರ್ಬೋದು ಅಂತ ತಿಳ್ಕೊತೀನಿ. ಯಾಕಂದ್ರೆ ಮೇಲೆ ಹೇಳ್ತಾ ಇದ್ದೀನಿ ಈ ಮಾತನ್ನು. ಯಾವ ರಾಜಕಾರಣಿನೂ ರೈತರಿಗೆ ಮಾರ್ಕೆಟ್ ಕೊಡೋದಿಲ್ಲ. ಶುಗರ್ ಫ್ಯಾಕ್ಟ್ರಿಗಳು ರೈತರ ಮಾರ್ಕೆಟ್ ಅಲ್ಲ, ಯಾವುದೂ ಇಲ್ಲ. ಆ ದಿಶೆಯಲ್ಲಿ ನಮ್ಮ ಸರ್ಕಾರಗಳು ಮಾಡಿದ್ದು ಅಲ್ಲೆಲ್ಲ ಸಂಗ್ರಹ ಮಾಡಿರುವಂಥದ್ದು ಬೆಳೆಗಳನ್ನು ಅದು ನಿಮ್ಮ ಹಳ್ಳಿಯಲ್ಲಿ ನೀವು ಮಾಡ್ಕೊಂಬಿಡ್ರಿ. ಎಷ್ಟಾಗೋದು ಬಾಡಿಗೆಪ್ಪ? ನೀವೆಲ್ಲರೂ ಕೂಡಿ ಎಲ್ಲ ರೈತರು ಕೂಡಿ ಮಾಡ್ಯಾರ. ಇಡೀ ರೈತರು ಕೂಡಿ ಮಾಡಿದ್ರೆ ಒಂದು 10% ದುಡ್ಡು ಹಾಕಿದ್ರೆ ಉಳಿದ ಪರ್ಸೆಂಟೇಜ್ ಗೌರ್ಮೆಂಟ್ ತಂದು ಗೋಡೌನ್ಗಳು ಮಾಡ್ಕೊಂಡ್ರಿ. ಅಗದಿ ಉತ್ತಮವಾದ ಗೋಡೌನ್ಗಳನ್ನ ಮೊದಲು ಬೆಳೆ ಸಂಗ್ರಹ ಮಾಡಿ ಇಟ್ಕೊಂಡ್ರಪ್ಪ ಅಂದ್ರೆ ನಿಮ್ಗೆ ರೇಟ್ ಬಂದಾಗ ಮಾರ್ರಿ. ಮತ್ತು ಅಲ್ಲೇ ಬರೋಂಗೆ ಮಾಡಿ ನಿಮಗೆಲ್ಲ ಈ ವ್ಯಾಪಾರಿ ವರ್ಗದವರು ನಿಮ್ಮ ಪ್ರತಿಯೊಂದು ಹಳ್ಳಿಗೆ ಬಂದ ಅಲ್ಲೇ ಖರೀದಿ ಮಾಡಿದಾಗ ನೀವು ಅದರ ಲೆಕ್ಕಪತ್ರ ತೆಗೆದು ನಿಮಗೆ ಎಷ್ಟು ಲಾಭ ಆಗ್ತದೆ. ಈಗಾಗಲೇ MS ಸ್ವಾಮಿನಾಥನ್ ಅವ್ರು ಹೇಳಿದಾರೆ, ಭೂಮಿ ಖರ್ಚು, ಲೇಬರು, ಗೊಬ್ಬರ ಎಲ್ಲ ತೆಗೆದ ಅದ್ಮೇಲೆ 50%, 100 ರೂಪಾಯಿ ಖರ್ಚಾಗಿದ್ರೆ 150 ರೂಪಾಯಿಗೆ ಮಾರ್ರಿ, 150 ರೂಪಾಯಿಗೆ ಮಾರ್ರಿ. 200 ರೂಪಾಯಿ ಖರ್ಚಾದ್ರೆ ಅದು ನೋಡ್ರಿ ಅದನ್ನು ಯಾವ ರೀತಿ ಮಾಡ್ತೀರಿ ಅಂತೆ. ಅಂದ್ರೆ ಅಟ್ಲೀಸ್ಟ್ 50% ಆಗುತ್ತೆ ಅವ್ರು ಹೇಳ್ತಾರೆ. ಅಟ್ಲೀಸ್ಟ್ ಅವ್ರು ಲಾಭ ಆಗುತ್ತೆ, ಲಾಸ್ ಆಗೋದು ಬೇಡ. ಏನೈತಿ ಅದಕ್ಕೆ ನಾವು ತಪ್ಪು ಅನಿಸುತ್ತೆ ನಿಮಗೆ? ತಪ್ಪದು ಚರ್ಚೆ ಮಾಡಿರಿ, ಬರೀರಿ, ಕಾಮೆಂಟ್ ಮಾಡಿರಿ, ಮಾತಾಡ್ರಿ. ನಮ್ಮ ಜೊತೆಗೆ ಬಂದು ಮಾತಾಡ್ರಿ. ನಾವು ತಪ್ಪು ಹೇಳತ್ತೇನಂತೆ ರೈತರ ಬರ್ರಿ. ಮೊದಲು ನಾವು ತಿದ್ಕೋಬೇಕಾಗಿದೆ, ನಮ್ಮನ್ನು ನಾವು ತಿದ್ಕೋಬೇಕಾಗಿದೆ ಅಲ್ವಾ ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡ್ಕೊಂಡ್ಬಿಟ್ರೆ ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಕೊಂಡು H16 ನ್ಯೂಸ್ ಅರ್ಥಾತ್ ಹೇಸಿ ತರಬೇಕು ಸತ್ಯದ ಕೈಗೊಂಡೆ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.